ಆದ್ಮೇಲೆ. ಇನ್ನು ಪ್ರಜ್ವಲ್ ರೇವಣ್ಣ ಗೆದ್ರೆ NDA ಇಂದ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ. ಡಿಸ್ಕ್ವಾಲಿಫೈ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ 100% ಕ್ರಮ ಕೈಗೊಳ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿರುವಂಥದ್ದು ಇದು. ಅಂದರೆ ಈಗಾಗಲೇ ಮತದಾನ ಆಗೋಗಿದೆ. ಮತದಾನ ಆದಮೇಲೆ ಅವರು ಫಾರಿನಿಗೆ ಹೋಗಿದ್ದು. ಒಂದು ವೇಳೆ ಏನಾದರೂ ಫಲಿತಾಂಶ ಬಂದು ಪ್ರಜ್ವಲ್ ರೇವಣ್ಣ ಗೆದ್ರೆ ಆಗ ಏನು ಕ್ರಮ ಕೈಗೊಳ್ತೀರಾ? NDA ನಿರ್ಧಾರ ಏನಾಗುತ್ತೆ ಅನ್ನೋ ಪ್ರಶ್ನೆಗೆ ಖಂಡಿತವಾಗ್ಲೂ ಕ್ರಮ ಕೈಗೊಳ್ತೀವಿ, ಕಠಿಣವಾದಂಥ ಕ್ರಮನೇ ಕೈಗೊಳ್ತೀವಿ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆದ್ರೆ ಅನ್ನುವಂಥದ್ದನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಅಂದರೆ ಡಿಸ್ಕ್ವಾಲಿಫೈ ಮಾಡ್ತೀರಾ ಅವರನ್ನು ಒಂದು ವೇಳೆ ಅವರೇ ಆಯ್ಕೆ ಆದರೆ ಅನ್ನೋದಕ್ಕೆ 100% ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಮೈತ್ರಿ ಅದೇ ಮೈತ್ರಿ ಮಾಡ್ಕೊಂಡು ಟೀಕೆ ಇನ್ನ ಗೆದ್ದೇ ಇಲ್ಲ ಅಲ್ಲಲ್ಲ 100% ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ, ಕಠಿಣ ಕ್ರಮ ತೆಗೆದುಕೊಳ್ತೀರಿ. ಅಲ್ಲ ಕ್ವಶನ್ ಕೇಳ್ರಪ್ಪ ನೀವು ಏನಂತ ನೋಡಪ್ಪ. ಈಗ ನಮ್ಮ ಅಭ್ಯರ್ಥಿ ಹೌದು ಗೆದ್ದ ಮೇಲೆ ನಮ್ಮ ಪಾರ್ಟಿ NDA ಇರ್ತೈತಲ್ಲ, NDA ಇಂದಾನೆ ನಾವು ಕ್ರಮ ತೆಗೆದು. ಒಂದೇ ನಿಮಿಷ ಹೇಳಿ, ನಿಮ್ ಕ್ವಶನ್ ಹೇಳಿ. ಅಲ್ಲ ಫಸ್ಟ್ ನಿಮ್ ಕ್ವಶನ್ ಕೇಳಿ. ನಾವು ಅಲ್ಲಪ್ಪ ಹಾ ಅಲ್ಲ ಈ ಘಟನೆ ಎಲ್ಲ ನಡೆದಿದ್ದೆ ಯಾವಾಗ? ಅಲ್ಲಲ್ಲ ಇವಾಗ ಘಟನೆ ನಡೆದಿದ್ದೆ ಯಾವಾಗ? ಮತ್ತೆ ಅದನ್ನ ಹೇಳ್ಬೇಕಾಯ್ತಲ್ಲ ಅದನ್ನ ಯೋಚನೆ ಮಾಡ್ಬೇಕಾಯ್ತು. ಸಿದ್ದರಾಮಯ್ಯ ನಮ್ಮನ್ ಕೇಳಿದ್ರೆ ನೀವು ಅಲ್ಲಪ್ಪ ನಮ್ಮನ್ ಕೇಳಿದ್ರೆ ಯಾವ್ದು ಅವ್ರ ಪಾರ್ಟಿಯವ್ರು ತಗೋಬೇಕಾಯ್ತಲ್ಲ, ಅವ್ರದ್ದು ಇತ್ತಲ್ಲ ಸರ್ಕಾರ. ಈಗ ಒಂದೇ ಒಂದ್ ನಿಮಿಷ ಒಬ್ಬೊಬ್ರು ನೀವು ಕೇಳ್ತಾ ಇದ್ದೀರಾ ಇದು ಘಟನೆ ಯಾವಾಗ ನಡೀತು ಅಂತ ಇನ್ನೂ SIT ಅವರು ರಿಪೋರ್ಟ್ ಕೊಟ್ಟಿಲ್ಲ, ಯಾವ ಟೈಮಲ್ಲಿ ನಡೀತು, ಯಾವ ಡೇಟಲ್ಲಿ ನಡೀತು ಅಂತ. ಅವ್ರದ್ದು ಸರ್ಕಾರ ಇತ್ತಲ್ಲ ಒಂದು 14 ತಿಂಗಳು, ಅವರು ಉತ್ತರ ಕೊಡಬೇಕು. ನಾನು ಸ್ಪಷ್ಟವಾಗಿ ಹೇಳೋದು ನಮ್ಮ ಇವಾಗಿನ ಏನು ಹೊಂದಾಣಿಕೆ ಇದೆ ಆ ಹೊಂದಾಣಿಕೆಯಲ್ಲಿ ಅವ್ರು ಗೆದ್ದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಹೊಂದಾಣಿಕೆಯಲ್ಲಿ ಅವ್ರು ಇನ್ನೂ ಗೆದ್ದಿಲ್ಲ, ಗೆದ್ದಿರೋದು ಅವರ ಹೊಂದಾಣಿಕೆಯಲ್ಲಿ. ಅದರಿಂದ ಏನೇ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ಈಗ ಅಲ್ಲ JDS ಅವರು ಈಗಾಗಲೇ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ದಾರೆ. JDS ಅವರು ಅವರ ಕ್ರಮ ಏನಿದೆ ತೆಗೆದುಕೊಂಡಿದ್ದಾರೆ. ಮುಂದೆ ಅವರು ಲೀಗಲ್ ಆಗಿ ಕಾನೂನು ಪ್ರಕಾರ ಅವರು NDA ಆಗ್ತಾರಾ ಅಥವಾ JDS ಆಗ್ತಾರಾ ಇದನ್ನ ನಾವು ಲೀಗಲ್ ಆಗಿ ಚೆಕ್ ಮಾಡ್ತೀರಿ. NDAದೇ ಆದ್ರೆ ಕಠಿಣವಾಗಿ ಕ್ರಮ ತೆಗೆದುಕೊಳ್ಳಿ. ತಾಳಪ್ಪ ಒಬ್ಬೊಬ್ರೆ ಯಾಕೆ ಹೇಳಿ, ಅವ್ರು ಕೇಳ್ಬಿಡಿ ತಾಳಪ್ಪ ನಿಂದ ಆಯ್ತಲ್ಲ. MB ಪಾಟೀಲ್ ಅವರು ಅವರೇನು ಪಾತಾಳದಲ್ಲಿದ್ರು ಹಿಡ್ಕೊಂಬರ್ತೀನಿ ಅಂದ್ರಲ್ಲ, ಭೂಮಿಯಾಗಿದ್ದಾಗೆ ಬಿಟ್ಬಿಟ್ಟವ್ರಲ್ಲ ಅವರು. ಇನ್ ಪಾತಾಳಕ್ಕೆ ಹೋಗ್ಬೇಕಾದ್ರೆ ಸಬ್ಮಿರೇನಲ್ಲಿ ಹೋಗ್ಬೇಕು ಅವರು. ಅದರಿಂದ ಭೂಮಿಯಲ್ಲಿದ್ದಾಗ 300 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಏರ್ಪೋರ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.